ಹಂಗೇನಿಲ್ರಿ ಸರ, ಹನುಮಂತನೇ ಗೆಲ್ಬೇಕು ಸರ. ಓಕೆ ಓಕೆ ಅಷ್ಟೇ ಹನುಮಂತನೇ ಗೆಲ್ಬೇಕು ಮೇಡಮ್. ಯಾಕೆಂದರೆ ನಿಯತ್ತಾಗಿ ಆಟ ಆಡ್ತಾ ಇರೋನಂದರೆ ಹನುಮಂತ ಒಬ್ಬನೇ ಅದರಲ್ಲಿ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಬಡವ್ರ ಮಕ್ಕಳು ಬೆಳಿಬೇಕು ಮೇಡಮ್. ನಿಜವಾದ ಮಾತದು. ಬಡವ್ರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ನ್ಯಾಯವಾಗಿ ಆಡ್ತಾ ಇರೋ ವ್ಯಕ್ತಿ ಅವನು, ಅದಕ್ಕೆ ಗೆಲ್ಲಬೇಕು. ಈಗ ಮಂಜಣ್ಣ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರು ಗೆಲ್ಲಬೇಕು ಅನ್ನೋದು ಸಾಕಷ್ಟು ಜನಕ್ಕಿದೆ. ಅವ್ರಿಗೆ ಸಪೋರ್ಟ್ ಮಾಡೋರು ಇರ್ತಾರೆ, ಬಟ್ ನಮ್ಮ ಸಪೋರ್ಟ್ ಹನುಮಂತಗೇನೆ. ಹನುಮಂತನೇ ಗೆಲ್ಬೇಕು. ಹೌದು, ಓಟಾಗಿ ಗೆಲ್ಸ್ತೀರಾ? ಖಂಡಿತ. ಸರ್ ನೀವ್ ಹೇಳಿ. ನಮಗೂ ಹನುಮಂತಣ್ಣನೇ ಗೆಲ್ಲಬೇಕು. ಆಟ ಚೆನ್ನಾಗಿ ಆಡ್ತಾರೆ, ಯಾವುದೇ ಆಗಲಿ ಗೆಲ್ತಾರೆ. ಅವ್ರಿಗೊಂದು ಸ್ವಲ್ಪ ನಮಗಿಷ್ಟ ಹನುಮಂತಣ್ಣ ಅಂದರೆ. ಎಲ್ಲದಕ್ಕೂ ಇದು ಮಾಡ್ತಾರೆ, ಆನ್ಸರ್ ಮಾಡ್ತಾರಲ್ಲ, ಅದಕ್ಕೆ. ಈಗ ಟಫ್ ಕಾಂಪಿಟೇಷನ್ ಇದೆ. ಇವಾಗ ಡೈರೆಕ್ಟ್ ಟಿಕೆಟ್ ಟು ಫಿನಾಲೆ ತಗೊಂಡಿದ್ದಾರೆ. ರೇಸ್ನಲ್ಲಿ ತ್ರಿವಿಕ್ರಮ್ ಇದ್ದಾರೆ. ಏನು ಹೇಳ್ತೀರಾ? ಹನುಮಂತ ಏನೋ ಕಮ್ಮಿ ಇಲ್ಲ ಮೇಡಮ್. ಅವ್ನು ಟಫ್ ಕಾಂಪಿಟೇಟರ್ಗೆ ಅವನು ಕಾಂಪಿಟೇಟರ್, ಅವನು ಮಾಡ್ತಾನೆ, ಗೆಲ್ತಾನೆ ಅನ್ನೋ ನಂಬಿಕೆ ಇದೆ ತುಂಬ ಜನಕ್ಕೆ. ಫಿಸಿಕಲಲ್ಲೂ ಸ್ಟ್ರಾಂಗ್ ಇದ್ದಾನೆ ಹನುಮಂತ. ಫಿಸಿಕಲಲ್ಲೂ ಸ್ಟ್ರಾಂಗ್ ಇದ್ದಾನೆ. ತೋರಿಸ್ಕೊಳ್ಳಲ್ಲ ಅಂದರೆ ಸ್ಟ್ರಾಂಗ್ ಇದ್ದಾರೆ. ಹನುಮಂತಣ್ಣನೇ ಬರೋದು ಮುಂದಕ್ಕೆ. ನಾವು ಇಲ್ಲಿವರೆಗೂ ಒಂದು ವೀಕಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಹನುಮಂತನೇ ಗೆಲ್ಲೋದು ಪಕ್ಕ. ಹೋದ ವೀಕಲ್ಲಿ ಹನುಮಂತ ಕಳಪೆಯಿಂದ ಹೊರಗೆ ಬಂದು ಅವನು ಯಾವ ಥರ ಇಂಪ್ರೂವ್ ಮಾಡ್ಕೊಂಡಿದ್ದಾನೆ ಅವನ ಆಟದಲ್ಲಿ. ಅವನು ಯಾವ ಥರ ಇವಾಗ ಗೇಮ್ ಲಾಸ್ಟ್ ವೀಕಲ್ಲಿ ಟಿಕೆಟು ಫೈನಲ್ ಗೇಮ್ ಯಾವ ಥರ ಎಲ್ಲ ಗೇಮು ಬಾಲ್ ಇರೋ ಗೇಮಲ್ಲಿ ಆಗಲಿ ಬೇಜಾನ್ ಗೇಮಲ್ಲಿ ಒಳ್ಳೆ ಪ್ರತಿಭೆ ಕೊಟ್ಟು ಪಕ್ಕ ಟಿಕೆಟು ಫೈನಲ್ ಹೊಡೆಯೋದು ಮಾತ್ರ ಪಕ್ಕ 100% ಅವನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬಟ್ ಜನರ ಆಶೀರ್ವಾದನೂ ಇರಬೇಕು. ನಾನು ಮೊನ್ನೆ ಅವ್ರ ಫ್ರೆಂಡ್ ಧನರಾಜ್ ಅವರಿಗೆ ಓಟ್ ಹಾಕಿ ಅವ್ರನ್ನೂ ಅಂದರೆ ಇದು ಸೇವ್ ಮಾಡೋದ್ರಲ್ಲಿ ಅವರಿಂದ ಧನರಾಜು ಅವರಿಗೆ ಸ್ವಲ್ಪ ಒಂದು ಬಲಗೈ ಬಂಟ ಇದ್ದಂಗೆ ಇದ್ದಾರೆ. ಅವರಿಬ್ಬರು ಫೈನಲ್ಗೆ ಹೋಗಿ ಧನರಾಜು ಸೆಕೆಂಡ್ ಬಂದು ಹನುಮಂತ ಫಸ್ಟ್ ಬಂದರೆ ನಮ್ಮ ಹಳ್ಳಿ ಪ್ರತಿಭೆನ ಉಳಿಸಿ ಹಳ್ಳಿ ಪ್ರತಿಭೆನ ಬೆಳೆಸಿದಂಗೆ ಆಗುತ್ತಂತೆ ನನ್ನ ಒಂದು ಅಭಿನಯ. ಬಟ್ ಈ ಸೀಸನಲ್ಲಿ ನಮ್ಮ ಹಳ್ಳಿ ಪ್ರತಿಭೆ ಬಂದಾದ್ಮೇಲೆ ಪಕ್ಕ ವಿನ್ ಆಗೇ ಆಗುತ್ತೆ ಅಂತೇಳಿ ಒಂದು ಭರವಸೆ. ಹನುಮಂತನೇ. ಇವನಂತೂ ಗೆಲ್ಲಲ್ಲ ಮಚ್ಚ. ಹನುಮಂತ ಬಗ್ಗೆ ನಾನು ಇವಾಗ ನೀವು ನೋಡ್ಬೇಕಂದ್ರೆ ನನಗೆ ಹನುಮಂತ ಮೇಲೆ ನಂಬಿಕೆ ಇರೋದು, ಗೆಲ್ತಾರಂತ. ಹನುಮಂತನೇ ಗೆಲ್ತಾರಂತ ನಂಬಿಕೆ ಇರೋದು. ನನಗೆ ಖಂಡಿತವಾಗಿ ನಂಬಿಕೆ ಇದೆ ಹನುಮಂತನೇ ಗೆಲ್ತಾರಂತ. ಹನುಮಂತಗೋಸ್ಕರ ಜೈ ಹನುಮಂತ ಹೇಳಿ ಈ ಮಾತನ್ನು ಓಟ್ ಹಾಕ್ಬೇಕಂತ ನಾನು ಆಸೆ ಪಡ್ತೀನಿ. ಹನುಮಂತ ಗೆಲ್ಲಬೇಕು. ಯಾಕಂದರೆ ಅವ್ರ IQ, ಅವ್ರ ಗೇಮ್ ಪ್ಲೇ, ಯಾರ ಹತ್ರ ಹೆಂಗೆ ಇರಬೇಕು ಅಂತೆಲ್ಲ ಅವ್ರದ್ದು IQ ಜಾಸ್ತಿ ಇದೆ. ಅದಕ್ಕೋಸ್ಕರ ಹನುಮಂತನೇ ಗೆಲ್ಲಬೇಕಂತ ನಮ್ಮದೊಂದು ನಂಬಿಕೆ ಇದೆ ಅಷ್ಟೇ. ಬಿಗ್ ಬಾಸ್ ನೋಡ್ತೀರಾ? ದಿನ ನೋಡ್ತಿದ್ದೀವಿ ಅಂತ ನಾವು. ನಿಮ್ಗೇನು ಅನ್ಸುತ್ತೆ? ಹನುಮಂತು ತುಂಬ ಅಂದರೆ ಇವಾಗ ಟಫ್ ರೇಸ್ ಇದೆ. ತ್ರಿವಿಕ್ರಮ್ ಇದ್ದಾರೆ. ತ್ರಿವಿಕ್ರಮ್ ಎಲ್ಲ ಬರೋದೇ ಇಲ್ಲ, ಹೇಳ್ತಾ ಇದ್ದೀನಿ. ಒಂದೇ ಮಾತು, ಹನುಮಂತ ಬರಬೇಕಷ್ಟೇ. ಮಂಜಣ್ಣ ಬಂದ್ರೂ ಚೆನ್ನಾಗೇ ಇರುತ್ತೆ. ಯಾರು ಬಂದರೂ ಪರವಾಗಿಲ್ಲ, ಆದರೆ ನಮ್ಗೆ ನಂಬಿಕೆ ಹನುಮಂತನೇ ಗೆಲ್ಲಬೇಕು ಅಂತ ಆಸೆ. ಹನುಮಂತ ಅವ್ರ ಫ್ರೆಂಡು, ಅವರು ಇಬ್ಬರು ಬಂದರೆ ಸಾಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.